ಬೆಂಗಳೂರಿನಲ್ಲಿ ರಾತ್ರಿ 2 ಗಂಟೆ ತನಕ ಬಾರ್ಗಳು ಕೆಲಸ ಮಾಡೋದಕ್ಕೆ ಅಥವಾ ಆಪರೇಟ್ ಮಾಡೋದಕ್ಕೆ ಅವಕಾಶ ಕೊಡಲಾಗುತ್ತಾ? ಬಾರ್ ಪಬ್ ಓಪನ್ ಆಗುತ್ತಾ ಅನ್ನೋದು ಪ್ರಶ್ನೆ. ರಾತ್ರಿ 2 ಗಂಟೆ ತನಕ ಬಾರ್ ಪಬ್ ರೆಸ್ಟೋರೆಂಟ್ ಓಪನ್ಗೆ ಸಾಕಷ್ಟು ಸಮಯದಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಹೋಟೆಲ್ಗಳ ಸಂಘದಿಂದ ಅಬಕಾರಿ ಸಚಿವರಿಗೆ ಈ ಕುರಿತು ಮತ್ತೊಂದು ಮನವಿ ಕೂಡ ಸಲ್ಲಿಕೆ ಆಗಿದೆ. ಲೈಸೆನ್ಸ್ ನವೀಕರಣಕ್ಕೆ ಆನ್ಲೈನ್ ಸಮಸ್ಯೆ ಆಗಿದೆ. ಹೆಚ್ಚುವರಿಯಾಗಿ ಶುಲ್ಕ ಕಟ್ಟಿದ್ರೂ ಕೂಡ ಲೈಸೆನ್ಸ್ ಕೊಡ್ತಾ ಇಲ್ಲ. ಹೀಗಾಗಿ ತಡರಾತ್ರಿ 2 ಗಂಟೆ ತನಕ ಹೇಗಾದ್ರೂ ಮಾಡಿ ಓಪನ್ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಬೃಹತ್ ಬೆಂಗಳೂರು ಹೋಟೆಲ್ ಸಂಘದಿಂದ ಮನವಿಯನ್ನ ಸರ್ಕಾರಕ್ಕೆ ಮತ್ತೊಮ್ಮೆ ಸಲ್ಲಿಕೆ ಮಾಡಲಾಗಿದೆ. ಈ ಹಿಂದೆ ಇದೇ ವಿಚಾರ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ಮಧ್ಯೆ ಸ್ವಲ್ಪ ಸಂಘರ್ಷಕ್ಕೆ ಕೂಡ ಕಾರಣ ಆಗಿತ್ತು. ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ನಾವು ಸೆಕ್ಯೂರಿಟಿ ಕೊಡೋದಕ್ಕಾಗೋದಿಲ್ಲ ಅಂತ ಪೊಲೀಸ್ನವರು ಸರ್ಕಾರ ಒಪ್ಪಿದ್ರು ಕೂಡ ಅವರು ಹಿಂದೇಟು ಹಾಕಿದ್ರು. ನಂತರ ಒಂದು ಸಮನ್ವಯತೆಗೆ ಬಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಟೆಕ್ನಿಕಲ್ ಸಮಸ್ಯೆಯನ್ನ ಮುಂದೆ ಇಟ್ಟು ಇಲ್ಲಿ ತನಕ ಆ ಲೈಸೆನ್ಸ್ ಅನ್ನು ನವೀಕರಿಸೋ ಕೆಲಸ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಾದೇಶ್. ನಾವು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡೋದು, ಸೆಕ್ಯೂರಿಟಿ ಕೊಡೋದು ಬಹಳ ಕಷ್ಟ ಆಗುತ್ತೆ, ಹೀಗಾಗಿ ಅವಕಾಶ ಮಾಡಿಕೊಡಬಾರ್ದು ಅಂತ ಕೇಳಿದ್ರು. ಸರ್ಕಾರ ಮಾತ್ರ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇತ್ತು, ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಯಾಕೆ ಲೇಟ್ ಆಗ್ತಾ ಇದೆ? ಟೆಕ್ನಿಕಲ್ ಸಮಸ್ಯೆ ಅಂದ್ರೆ ಏನ್ ಟೆಕ್ನಿಕಲ್ ಸಮಸ್ಯೆ? ಸೊ ಸರ್ಕಾರದ ಚಿಂತನೆ ಸದ್ಯದ ಮಟ್ಟಿಗೆ ಏನು ಹಾಗಾದ್ರೆ? ಮಮತಾ, ಇದು ಮೊದಲನೇ ಬಾರಿ ಅಲ್ಲ ಈ ಥರದೊಂದು ಮನವಿಯನ್ನು ಹೋಟೆಲ್ ಅಸೋಸಿಯೇಷನ್ ಅವರು, ಬಾರ್ ಅಸೋಸಿಯೇಷನ್ ಅವರು ಮಾಡ್ತಾ ಇರುವಂಥದ್ದು. ಹಲವು ಬಾರಿ ಈ ರೀತಿಯಾದಂಥ ಮನವಿಯನ್ನು ಮಾಡಿದ್ದಾರೆ. ಅಂದರೆ ಇದು ಮೆಟ್ರೋಪಾಲಿಟನ್ ಸಿಟಿ ಆಗಿರುವಂಥ ಹಿನ್ನೆಲೆಯಲ್ಲಿ ನಮಗೆ 2 ಗಂಟೆವರೆಗೂ ಅವಕಾಶವನ್ನು ಕೊಡಬೇಕು. ಯಾಕಂದರೆ ಬೇರೆ ಬೇರೆ ಊರುಗಳಿಂದ ಪ್ರಯಾಣಿಕರು ಬರ್ತಾರೆ, ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಹೋಟೆಲ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಬಾರ್ ರೆಸ್ಟೋರೆಂಟ್ಗಳನ್ನು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅದರಿಂದಾಗಿ ಒಂದು 2 ಗಂಟೆವರೆಗೂ ನಮಗೆ ಕಾಲಾವಕಾಶ ಕೊಡಿ ಅನ್ನುವಂಥದ್ದು ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಏನಿದೆ ಇವರ ಒತ್ತಾಯ. ಆದರೆ ಸರ್ಕಾರ ಕೂಡ ಇದಕ್ಕೆ ಒಂದು ರೀತಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿತ್ತು. ಆದರೆ ಏನು ಬೆಂಗಳೂರಿನ ಕಮಿಷನರ್ ಏನಿದ್ದಾರೆ, ಪೊಲೀಸ್ ಕಮಿಷನರ್ ಅವರು ಆಗಿದ್ದವರು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುತ್ತೆ. ಈಗಾಗಲೇ ಕ್ರೈಮ್ ರೇಟ್ ಕೂಡ ಆ ಸಂದರ್ಭದಲ್ಲಿ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ಅದೊಂದು ಪಾಯಿಂಟನ್ನು ಕೂಡ ಅವರು ಆ್ಯಡ್ ಮಾಡಿದರು, ಬೇಡ ಈಗ ಸದ್ಯಕ್ಕೆ ಅನ್ನುವಂಥ ರೀತಿಯಲ್ಲಿ. ಅದನ್ನು ಸರ್ಕಾರ ಕೂಡ ಓಕೆ ಅನ್ನೋ ರೀತಿಯಾಗಿ ಅದನ್ನು ಅಲ್ಲಿಗೆ ಬಿಟ್ಟಿದ್ರು. ಆದರೆ ಈಗ ಮತ್ತೆ ಹೋಟೆಲ್ ಅಸೋಸಿಯೇಷನ್ ಅವರು, ಬಾರ್ ಅಸೋಸಿಯೇಷನ್ ಅವರು ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. 2 ಗಂಟೆವರೆಗೂ ನಮ್ಗೆ ಅವಕಾಶವನ್ನು ಕೊಡಬೇಕು. ಯಾಕಂದ್ರೆ ಬೇರೆ ಅಂದ್ರೆ ವೀಕೆಂಡ್ಗಳಲ್ಲಿ 1 ಗಂಟೆವರೆಗೂ ಕೂಡ ಪರ್ಮಿಷನ್ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ. ಆದರೆ ನಮಗೆ ಬೆಂಗಳೂರಲ್ಲಿ ಮಾತ್ರ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂಥದ್ದು. ಅಂದ್ರೆ ಬೆಂಗಳೂರಂತ ನಗರದಲ್ಲಿ 2 ಗಂಟೆವರೆಗೂ ಕೂಡ ಅವಕಾಶವನ್ನು ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಫ್ಲೈಟ್ಗಳಿಂದ ಬರ್ತಾರೆ, ರೈಲಿಂದ ಬರ್ತಾರೆ, ಬಸ್ಗಳಿಂದ ಬರ್ತಾರೆ. 24 ಅವರು ಕೂಡ ಜೀವಂತ ಆಗಿರುವಂಥ ಇಂಥ ನಗರಗಳಲ್ಲಿ ಈ ರೀತಿಯಾಗಿ 2 ಗಂಟೆವರೆಗೂ ಆದರೂ ಅವಕಾಶವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಅಂದ್ರೆ ಸರ್ಕಾರಕ್ಕೆ ರೆವಿನ್ಯೂ ಕೂಡ ಹೆಚ್ಚಾಗುತ್ತೆ, ಮತ್ತೆ ನಾವು ಸರ್ವಿಸ್ ಏನು ಕೊಡ್ತೀವಿ ಪ್ರಯಾಣಿಕರಿಗೆ ಅದು ಕೂಡ ಹೆಚ್ಚಾಗುತ್ತೆ. ಒಂದು ರೀತಿ ನಮ್ಗೆ ನಮ್ಮ ಸಿಟಿ ಬಗ್ಗೆ ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು ಒಂದು ರೀತಿ ಒಳ್ಳೆಯ ಒಪಿನಿಯನ್ ಬರುತ್ತೆ. ಈ ರೀತಿಯಾಗಿ ನಾವು ಯಾವ ಟೈಮ್ಗೆ ಹೋದ್ರು ಅಲ್ಲಿ ನಮಗೆ ಈ ರೀತಿಯಾಗಿ ವ್ಯವಸ್ಥೆ ಇರುತ್ತೆ ಅನ್ನೋದು ಅವ್ರಿಗೂ ಕೂಡ ಇದಾಗುತ್ತೆ. ಟೂರಿಸಂ ಇಂಪ್ರೂವ್ ಆಗುತ್ತೆ. ಈ ಥರದ್ದೆಲ್ಲ ಮನವಿಯನ್ನ ಇವರು ಮಾಡ್ಕೊಂಡಿರುವಂಥದ್ದು ಹೋಟೆಲ್ ಮತ್ತೆ ಬಾರ್ ಅಸೋಸಿಯೇಷನ್ ಅವರು. ಆದ್ರೆ ಸರ್ಕಾರ ಇದನ್ನು ಯಾವ ರೀತಿಯಾಗಿ ತೀರ್ಮಾನ ಮಾಡುತ್ತೆ, ಈ ಬಾರಿ ಪೊಲೀಸ್ ಆಯುಕ್ತರು ಯಾವ ರೀತಿಯಾಗಿ ಸಹಕಾರ ನೀಡ್ತಾರೆ ಎಲ್ಲ ಕಾದ್ ನೋಡ್ಬೇಕಾಗಿದೆ. ಮಮತಾ, ರೈಟ್. ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.